ಇದ್ದೀನಿ. ಈರುಳ್ಳಿ ಪಕೋಡ ಹಾಕ್ತಾ ಇದ್ದೀನಿ ನಾನು. ಅದ್ಯಾವುದೋ ನ್ಯೂಸ್ ಚಾನಲಲ್ಲಿ ನೋಡಿದೆ, ಈಗಂತೂ ಸಿಲಿಂಡರ್ ಅಭಾವ ಆಗಿ ಎಲ್ಲೋದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಒಲೆ ಮೇಲೆ ಮಾಡಿದ ಅಡಿಗೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಒಲೆ ಮೇಲೆ ಮಾಡಿರೋ ಅಡಿಗೆ ಎಷ್ಟು ರುಚಿಕರವಾಗಿರುತ್ತೆ ಅಂತ. ಒಲೆ ಮೇಲೆ ಮಾಡಿರೋ ಅಡಿಗೆ ತಿಂದರೆ ನಮ್ಮ ಆರೋಗ್ಯ ಇನ್ನಷ್ಟು ಹೆಚ್ಚುತ್ತೆ. ತಿಂಡಿಗೆ ಅವಲಕ್ಕಿ ಮತ್ತೆ ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಇದಾಗಿರುತ್ತೆ ಇವತ್ತಿನ ನಮ್ಮನೆ ತಿಂಡಿ. ಮನೆ ಕಟ್ಸ್ಬೇಕಾದ್ರೆ ಈ ಒಲೆ ಮಾಡಿಸಿದ್ದೆ ಒಂದು ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಮಾತ್ರ. ಅಲ್ಲೇ ಇಡುಕಂದ ಕೆಳಗಿಡು, ಬಾ ಪಕೋಡ ತಿನ್ನ, ಅಲ್ಲಿಟ್ಟು ತೋರಿಸಿದ್ರಾ ಏನಂತ ಏ ಅಂತ? ನೀನೇನಂದೆ? ನೀನೇನು ಅಂದ? ಬರೀ ಏ ಅಂತ ಅಂದ. ಪಕೋಡ ಹೆಂಗಿದೆ? ಚೆನ್ನಾಗಿದ್ಯಾ? ಪಕೋಡ ಹೆಂಗಿದೆ? ಚೆನ್ನಾಗಿದ್ಯಾ? ಇವಾಗ ತಿಂತಾ ಇರೋ ಪಕೋಡ ಉಪ್ಪಾಗಿದ್ಯಾ? ಸರಿ. ಇವತ್ತು ಶುಕ್ರವಾರ, ನೆಲ ಒರೆಸಿ ಅಡುಗೆ ಎಲ್ಲ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಬೇಕು. ಓಕೆ, ಇದಾಗಿರುತ್ತೆ ಇವತ್ತು ಶುಕ್ರವಾರದ ಪೂಜೆ ವ್ಲಾಗ್. ನಾನಿಲ್ಲಿ ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಪೃಥ್ವಿ ಜೊತೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಪೃಥ್ವಿನ ಮನಗಿಸ್ತಾ ಪೃಥ್ವಿ ಎದ್ದೋಳೋ ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಬಂದೆ. ಕಿವಿ ಒಳಗೆ ಮಾತಾಡ್ತಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇದೆ. ಯಾಕೋ ಈ ಕಿವಿ ಒಂಥರ ಮುಚ್ಕೊಂಡಾಗೆ ಆಗಿದೆ. ಓಕೆ, ಇವತ್ತು ಮಧ್ಯಾಹ್ನಕ್ಕೆ ನನಗೆ ಯಾಕೋ ರಾಗಿ ಅಂಬಲಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ರಾಗಿ ಅಂಬಲಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಬನ್ನಿ. ಕುದಿಯೋಕ್ಕೆ ಬಂತು. ಇಲ್ಲಿ ಬಿಸಿನೀರಿಗೆ ನಾನೊಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದು ರಾಗಿ ಪೌಡರ್ನ ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ. ಈ ನೀರನ್ನ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಇದೆ, ಫ್ಲೇಮ್ ಆಫ್ ಮಾಡ್ಕೊಂಡಿದ್ದಾಯಿತು. ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ. 1 ಪೀಸ್ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಈಗ ಈ ರಾಗಿ ಗಂಜಿನ ಈ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ರಾಗಿ ಅಂಬಲಿ ಕುಡಿಯೋಣ ಬನ್ನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಬಿಸಿಲಲ್ಲಿ ಈ ಥರ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪು. ಆ್ಯಕ್ಚುಲಿ ಇವತ್ತು ಯಾಕೋ ಬೆಳಿಗ್ಗೆ ಅವಲಕ್ಕಿ ಮಾಡಿದ್ನ, ಅವಲಕ್ಕಿ ಸ್ವಲ್ಪ ಜಾಸ್ತಿ ನೆನಕ್ಬಿಟ್ಟಿದ್ದೆ. ಆ ಅವಲಕ್ಕಿನ ಸ್ವಲ್ಪ ನಮ್ಮ ಮನೆಯವ್ರಿಗೆ ಕಲಿಸ್ಕೊಟ್ಟೆ, ತಿಂದರು. ನನಗೇನು ಇರಲಿಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಯಾಕೋ ರಾಗಿ ಅಂಬಲಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ರಾಗಿ ಅಂಬಲಿ ಮಾಡ್ಕೊಂಡಿದ್ದೀನಿ. ಎದ್ದಳೋ ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಆ್ಯಂಡ್ ದೇವ್ರ ಸಾಮಾನುಗಳನ್ನ ತೊಳ್ಕೊಬೇಕು. ಬೆಳಿಗ್ಗೆ ತಿಂಡಿ ಆಗಿದ ತಕ್ಷಣ ನಾನು ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತಪ್ಪ, ಮಲ್ಕೊಂಡ್ಬಿಟ್ಟೆ.
ರಾತ್ರಿ ಒಂದು 2-2.5 ಅವರ್ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಬೆಳಗ್ಗೆ ಟಿಫನ್ ಆಗಿದ ತಕ್ಷಣ ಯಾವಾಗ ಮಲ್ಕೊಂಡವಳು, ನಾನು ಒಂದು 10:30ಗೆ ಮಲ್ಕೊಂಡವಳು, 1:00ಗೆ ಎದ್ದಿದ್ದೀನಿ. ವಾರ ಬೇರೆ, ಶುಕ್ರವಾರ ಬೇರೆ ಮಾಡಬೇಕು. ಟೈಮ್ ಈಗ ಆಲ್ಮೋಸ್ಟ್ 3:15 ಆಗ್ತಾವಂತು. ಬೇಗ ಪೃಥ್ವಿ ಎದ್ದೇಳೋಷ್ಟರಲ್ಲಿ ಫಟಾಫಟ್ ಅಂತ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಡ್ರೆ ಅವನು ಎದ್ಮೇಲೆ ಅವನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ. ರಾಗಿನ ಯಾವುದೋ ಒಂದು ಫಾರ್ಮಲ್ಲಿ ಕನ್ಸ್ಯೂಮ್ ಮಾಡಬೇಕು ಅಂತ ಅಂತಾರಲ್ಲ, ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋ ಹಾಗಾಯಿತು ಇವತ್ತು. ನೀವು ಟ್ರೈ ಮಾಡಿ ಈ ಬೇಸಿಗೆಗೆ, ಈ ಬಿಸಿಲಿಗೆ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ದೇಹಕ್ಕೆ ತಂಪು ಆ್ಯಂಡ್ ರಾಗಿ ನಮಗೆ ಎನರ್ಜಿ ಕೊಡುತ್ತೆ. ಬಾಯ್. ಮಾಡೋದು ಬೆಳಿಗ್ಗೆ ಹೊತ್ತು ಮಾತ್ರ ದಿನ ಮುದ್ದೆನೇ ಇರುತ್ತೆ. ಸೊ ಇವತ್ತು ಮುದ್ದೆ ಮಾಡಿರಲಿಲ್ಲ, ತಿಂಡಿ ಮಾಡಿದ್ದೆ. ಇಷ್ಟೆಲ್ಲ ಕೆಲಸಗಳು ಮುಗಿಸಿ ಆಮೇಲೆ ಸಿಗ್ತೀನಿ. ಈ ವಾರ ಯಾಕೋ ರೆಸ್ಟ್ಲೆಸ್ ಫ್ರೈಡೇ ಅಂತ ಹೇಳ್ಬೋದು. ತುಂಬಾ ಸುಸ್ತಾಗ್ತಾ ಇತ್ತು, ಯಾವ ಕೆಲಸನೂ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ತುಂಬ ನಿಧಾನವಾಗಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಗುಡಿಗೆ ಬೇರೆ ಹೋಗ್ಬೇಕಲ್ವಾ, ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ವಿಡಿಯೋನೂ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ. ಅಷ್ಟು ಫಾಸ್ಟಾಗಿ ಗ್ಯಾಸ್ ಕಟ್ಟೆನೆಲ್ಲ ಒರೆಸ್ಕೊಂಡು ಟೈಮ್ ಆದರೆ ಅಂತೂ ಎಷ್ಟು ಬೇಗನೆ ಕೆಲಸ ಮಾಡಿಬಿಡ್ತೀವಿ ಅಲ್ವಾ. ಗ್ಯಾಸ್ ಕಟ್ಟೆನೆಲ್ಲ ತೊಳ್ಕೊಂಡು ಸಿಂಕ್ನ ತೊಳ್ಕೊಳ್ತಾ ಇದ್ದೀನಿ, ದೇವರುಗಳನ್ನ ತೊಳ್ಕೊಬೇಕು ಅಂತ. ಇಷ್ಟೆಲ್ಲ ಮಾಡಿದ್ಮೇಲೆ ನೆಲ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಒರೆಸ್ಕೊಂಡ್ಮೇಲೆ ಪೃಥ್ವಿಯವರಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಬಂದಿದ್ದಾಯಿತು. ಈಗ ಬೇಗ ಟೈಮ್ ಆಗೋಯ್ತು, ಗುಡಿಗೆ ಹೋಗಬೇಕು ಅಂತ ಪೂಜೆ ಮಾಡ್ತಾ ಇದ್ದೀನಿ. ಹೇಳು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತಮೋ ಪರಃ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮೋಸ್ತುತೆ. ಇದಾಗಿತ್ತು ಇವತ್ತಿನ ಫ್ರೈಡೇ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.